ಸೊ ಹೇಗೆ ಗೆಲಕ್ಸಿ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಕರೆಕ್ಟಾಗಿ ಹೆಬ್ಬಾಳು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಇದೆಯಲ್ಲ, ಸೊ ಅದ್ರ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು. ಸೊ ಇವಾಗ ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ನೈಟ್ ಔಟ್ ಅಂದರೆ, ಮಿಡ್ ನೈಟಲ್ಲಿ ಬಿಸಿ ಬಿಸಿ ದೋಸೆ ಮತ್ತು ಬೆಣ್ಣೆ ದೋಸೆ ತಿನ್ನೋಣ ಅಂತ. ಸೊ ಅದು ಎಲ್ಲಿದೆ ಅಂದರೆ, ಆಬ್ವಿಯಸ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿರಬೇಕು, ದಾವಣಗೆರೆ ಪೆಟ್ರೋಲ್ ಬಂಕ್ ಹತ್ರ. ಸೊ ನಾನು ಏನಕ್ಕೆ ಅಲ್ಲಿವರೆಗೂ ಹೋಗಬೇಕು ಅಂತ ಹೇಳಿದ್ರೆ, ಒಂದು ಕೆಲಸದ ಮೇಲೆ ಹೆಬ್ಬಾಳು ಸೈಡ್ ಬಂದಿದ್ದೆ. ಬಟ್ ನಮ್ಮ ಮನೆ ಇರೋದು ಆ ಕಡೆನೇ, ಬನಶಂಕರಿನೇ. ಸೊ ನಾನು ತುಂಬ ದಿವಸದಿಂದ ತಿನ್ಬೇಕಂತ ಆಸೆ ಪಡ್ತಾ ಇದ್ದೀನಿ, ಬಟ್ ತಿನ್ನೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇವತ್ತು ಹೋಗಿ ತಿನ್ನೋಣ ಅಂತ ನಾನು ಮ್ಯಾಪ್ ಹಾಕೋತೀನಿ. ಇವಾಗ ಕೂಡ ಪೆಟ್ರೋಲ್ ಬಂಕ್ಗೆ ಎಕ್ಸಾಕ್ಟಾಗೆ 1 ಸೆಕೆಂಡು, ಇನ್ನು 15 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ 30 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಅಲ್ಲಿ ಸ್ಟಾರ್ಟ್ ಆಗೋದೆ 12 o'clock. ಇವಾಗ ಟೈಮ್ ಬಂದು 11:30 ಆಗಿದೆ. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಕರೆಕ್ಟಾಗಿ ಇರ್ಬೋದು ನನಗೆ ಗೊತ್ತಿ. ಯಾಕಂದರೆ ಇದುವರೆಗೂ ನಾನು ಹೋಗಿ ತಿಂದೇ ಇಲ್ಲ. ನಮ್ಮ ಮನೆ ಹತ್ರದಿಂದ ಬರೀ ಒಂದು 4-5 ಕಿಲೋಮೀಟ್ರ್ ಅಷ್ಟೇ. ಬಟ್ ಆದರೂ ನಾನು ಹೋಗೇ ಇಲ್ಲ ಇದುವರೆಗೂ. ನಾನು ಹೋಗ್ಬೇಕು ಅನ್ಕೋತಾ ಇದ್ದೀನಿ. ಒಂದು ಟೈಮ್ ಇರೋಲ್ಲ, ಇಲ್ಲಾಂದರೆ ಏನೋ ಅಂದ್ಕೊಂಡು ಮನೇಲೆ ಆರ್ಡ್ರ್ ಹಾಕಿ ಊಟ ತಿನ್ಬಿಡ್ತೀನಿ. ಸೊ ಆ ಥರ ಆಗ್ತಾಯಿದೆ. ಸೊ ಇವಾಗ ಇರೋ ಹೆವಿ ಹೊಟ್ಟೆ ಇಶ್ಯೂ ಆಗ್ತಾಯಿದೆ. ಸೊ ಇವಾಗ ನೈಟ್ ಔಟು ಚೆನ್ನಾಗಿದೆ ಈ ರೋಡೆಲ್ಲ, ನೀವು ನೋಡ್ಬೋದು. ಹಾಗೆ ಹೋಗೋಣ ಬನ್ನಿ. A few minutes later. ಹೇಗೆ ಲಕ್ಷಿ ಬಂದಿದ್ದು ವೇಸ್ಟ್ ಆಯಿತು. ಯಾಕಂದರೆ 3 ಗಂಟೆಗಂತೆ ಇಲ್ಲಿ ರೀತಿಯಲ್ಲಿ ಹಾಕೋದು. ಅದು ನೋಡಿದ್ರೆ ಇಲ್ಲೇ ಇಲ್ಲ ಬಂದೆ 3:15 3:15 ಸೊ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಹೋಗ್ಬಿಟ್ಟು ಒಂದು 3:15 ಬರ್ತೀನಿ. ಸ್ವಲ್ಪ ಮಲಗದಲ್ಲೇ ಇರಬೇಕಷ್ಟೇ. ಅದು ಓಕೆನಾ, ಬೇಜಾರಾಗುತ್ತೆ. Many hours later. ಸೊ ಹೇಗೆ ಲಕ್ಷಿ ನಾನು 12 ಗಂಟೆಗೆ ಮನೆಗೆ ಹೋದ್ನಲ್ಲ. ಸೊ ಇವಾಗ ಮತ್ತೆ 3 ಗಂಟೆ ಆಯಿತು. ತಿರ್ಗಾ ಹೋಗಿ ನೋಡ್ತೀನಿ. ಅಂಗಡಿ ತೆಗ್ದಿದ್ರೆ ಒಂದು ಒಳ್ಳೇದು ಇಡ್ಲಿ ತಿನ್ಬೇಕು. ಫುಲ್ಲು ಹೊಟ್ಟೆ ಆಗ್ಬಿಟ್ಟಿತ್ತು. ಹಂಗಿಲ್ಲ ಅಂದರೆ ಮನೆಗೆ ಬಂದು ಆರ್ಡ್ರ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಮೋಸ್ಟ್ಲಿ ತೆಗ್ದಿರ್ಬೋದು. ಸರಿ ಬನ್ನಿ ಹೋಗಿ ನೋಡೋಣ. ಸೊ ಅಲ್ಲಿ ನೋಡ್ಬೋದು ಅಂಗಡಿ ಹಾಕಿದ್ದಾರೆ, ಬಟ್ ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಒಂದು ಪಾರ್ಸಲ್ ಕಳಿಸೋದು ಸರ್. 60 ಒಡೆ ಸರಿ, 30 ಒಡೆ ಬೇಡ ಅಂದರೆ 20 ಹಾಫ್ ಪ್ರೈಸ್ 30. ಪೆಟ್ರೋಲ್ ಬಂದಿದೆ. ಒಂದು ಇನ್ನೊಂದು ಕೊಡಿ.
ಫೈನಲಿ ತಗೊಂಡಾಯ್ತು ದೋಸೆ. ನೋಡೋಣ ಹೆಂಗಿದೆ ಅಂತ. ಖಾರ ಜಾಸ್ತಿ ಸ್ವಲ್ಪ, ಬಟ್ ಚೆನ್ನಾಗಿದೆ. ಹೆವಿ ಜನಪ್ಪ. ಇನ್ನು ಸ್ಟಾರ್ಟ್ ಇವಾಗ ಮಾಡಿದ್ರೆ ಇವಾಗಲೇ ಇಷ್ಟ ಜನ, ಬೆಳಗ್ಗೆ 6:30ವರೆಗೂ ಇರುತ್ತಂತೆ. ಸೊ ಪೆಟ್ರೋಲ್ ಬಂಕ್ ಆ ಕಡೆ ಇದೆ, ಕರೆಕ್ಟಾಗಿ ಅದಕ್ಕೆ ಆಪೋಸಿಟು. ಸೊ ಬನ್ನಿ ಇನ್ನೂ ಏನೇನಿದೆ ಅಂತ ನೋಡೋಣ. ಇಡ್ಲಿ ರೈಸ್ ನೋಡಿದೆ, ಅದು ಬಿಟ್ಟರೆ ಇನ್ನೇನಿದೆ ಗೊತ್ತಿಲ್ಲ. ಇಡ್ಲಿ ವಡೆ ತೊಗೊಂಡೆ, ಹೆಂಗಿದೆ ನೋಡ್ತೀನಿ. ಇಡ್ಲಿ ಏನು ಅಷ್ಟಿಲ್ಲ ಹೇಳ್ಕೊಳಷ್ಟು, ಬಟ್ ದೋಸೆ ಪರವಾಗಿಲ್ಲ, ಸೂಪರಾಗಿತ್ತು. ಫುಲ್ಲು ತುಪ್ಪ ಎಲ್ಲ ಹಾಕಿ ರಾಮೇಶ್ವರಂ ಕಪ್ಪೆ ಥರ ಚೆನ್ನಾಗಿ ಮಾಡೋದು. ಬಂದರೆ ದೋಸೆ ತೊಗೊಂಬೋದು. ವಡೆ ಹೆಂಗೈತೆ ನೋಡ್ತೀನಿ ರೀ. ವಡೆನೂ ಏನು ಅಷ್ಟಿಲ್ಲ, ದೋಸೆ ಒಂದೇ ಚೆನ್ನಾಗಿರೋದು. ಜಾಗ ಚೆನ್ನಾಗಿದೆ. ಬೆಳಗ್ಗೆ 6:30ವರೆಗೂ ಇರ್ತಾರಂತೆ, ಜಾಗ ಇತ್ತು ಅಷ್ಟವರೆಗೂ. ಅಲ್ಲಿವರೆಗೂ ಬರ್ತಾರಪ್ಪ ಜನ ಅಂತ. ನಾನು ಅಲ್ಲಿ ಪ್ರಾಪರಾಗಿ ಹೇಳಿಲ್ಲ, ಏನಂದರೆ ದೋಸೆ ಸ್ವಲ್ಪ ಚೆನ್ನಾಗಿದೆ ಟೇಸ್ಟ್. ಫುಲ್ಲು ತುಪ್ಪ ಎಲ್ಲ ಹಾಕಿ ಹೆವಿ ರೋಸ್ಟ್ ಮಾಡಿ ಚೆನ್ನಾಗಿದೆ. ಬಟ್ ಇಡ್ಲಿನೂ ವಡೆನೂ ಏನು ಹೇಳ್ಕೊಳೋ ಅಷ್ಟಿಲ್ಲ. ಅಲ್ಲಿ ಹೇಳಿದ್ರೆ ಅವ್ರು ಬೇಜಾರಾಗ್ತಾರೆ ಅಂದ್ಬಿಟ್ಟು ಈ ಕಡೆ ಮುಂದೆ ಹೇಳ್ತಾ ಇದ್ದೀವಿ. ಓಕೆ, ಒನ್ ಟೈಮ್ ಟೇಸ್ಟ್ ಮಾಡ್ಬೋದು, ಬಟ್ ದೋಸೆ ರೆಗ್ಯುಲರ್ ಬಂದು ತಿನ್ಬೋದು ಯಾಕಂದರೆ ಈ ರೋಡಲ್ಲಿ ಬಂದರೆ. ಓಕೆ, ನಂದು ನೈಟ್ ಔಟ್ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಬಾಯ್.